ಇವತ್ತು ಕಣ್ಣಿಗೆ ಕಟ್ದಂಗಿದೆ ಸರ್. ನೀವು ಸ್ವಿಮ್ಮಿಂಗ್ ಪೂಲಲ್ಲಿ ನಿಂತಿದ್ದು, ಶರ್ಟ್ ಎಲ್ಲ ಬಿಚ್ಚಿ, ಅದು ಸಕ್ಕತ್ತಾಗಿತ್ತು ಸರ್. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ದೃಶ್ಯಗಳಂತೂ. ಎಷ್ಟೋ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಿಯರಾಗಿದ್ರಿ, ಹೊರಗೆ ಬಂದ್ರಿ, ಹೆಣ್ಣು ಮಕ್ಕಳ ಹಾರ್ಟ್ ಬ್ರೇಕ್ ಆಗಿದೆ. ಮೊದಲ ರಿಯಾಕ್ಷನ್? ನಾನು ಲಿಟ್ರಲಿ ಅಂದ್ಕೊಂಡಿರಲಿಲ್ಲ ನಂದು ಎಂಟ್ರಿ ಆ ಥರ ಬರುತ್ತೆ ಅಂತ. ಬಟ್ ಈಗ ಆಚೆ ಬಂದಮೇಲೆ ನಾನು ಅದನ್ನ ನೋಡಿದಾಗ ನಂಗೆ ಅನ್ನಿಸ್ತು, ಓಕೆ ಇಷ್ಟೊಂದು ಚೆನ್ನಾಗಿ ಬಂದಿದೆಯಾ ಅಂತ ಅವಾಗ ಗೊತ್ತಾಯಿತು. ಟ್ರೋಲ್ ನೀವೇ ಸರ್, ಫುಲ್ ವೈರಲ್ ಅವಾಗ. ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್ ಅದು. ಆ್ಯಂಡ್ ಈವನ್ ಅದು ಶರ್ಟ್ ತೆಗೆದು ಹಿಂಗೆ ಎಲ್ಲ ಮಾಡೋದು ಅದು ನ್ಯಾಚುರಲ್. ಅದು ನಾನು ಸೈಡ್ಗೆ ಹೋಗ್ಬಿಟ್ಟು ಮಾಡಿರ್ತೀನಿ, ಅದೆಲ್ಲ ಹಂಗೆ ಕಾಣಿಸಿದೆ. ಸೊ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು ನನಗೆ. ನಿಮಗೆಲ್ಲೋ ಒಂದು ಊಹೆ ಇತ್ತಾ, ನಾನು ಹೋಗ್ತೀನಿ ಇವತ್ತು ಮನೆಯಿಂದ ಹೊರಗಡೆ ಅಂತ? ಬೆಳಿಗ್ಗೆನೇ ಎದ್ದಿದ್ರಿ, ಬೇಗ ಎದ್ದು ಎಲ್ರಿಗೂ ಏನೇನು ಕೊಡೋದು ಮಾಡೋದೆಲ್ಲ ಮಾಡಿದ್ರಿ. ಹೇಗೆ ಅನ್ನಿಸ್ತು ಆ ಕ್ಷಣ, ಅದ ಬಗ್ಗೆ ಮಾತಾಡೋದಾದರೆ? ಹಿಂದಿನ ದಿನ ನೈಟೇ ನಾನು ರಘು ಸರ್ ಸೇಫ್ ಆದಾಗ ನಾನು ಹೇಳ್ತೀನಿ, ರಘು ಸರ್ ನೀವು ಅದು ಪೊಟೆಟೊ ಮತ್ತು ಇದು ಎಗ್ಸ್ ಹಾಕ್ಬಿಟ್ಟು ರೆಸಿಪಿ ಮಾಡ್ತೀರಲ್ಲ, ಮಾಡಿಕೊಡಿ. ತಮಾಷೆಗೆ ಹೇಳ್ತೀನಿ, ಇನ್ ಕೇಸ್ ನಾನೇನೋ ನಾಳೆ ಹೊಟ್ಟೋದ್ರೆ ಸಿಗಲ್ಲ ನನಗೆ ನೆಕ್ಸ್ಟ್ ಅಂತ ಹೇಳಿರ್ತೀನಿ. ಅವ್ರು ಹಾಗೆ ಮಾಡಿಕೊಡ್ತಾರೆ ನನಗೆ, ಧನುಷ್ಗೆ, ಅಶ್ವಿನಿ ಮ್ಯಾಮ್ಗೆಲ್ಲ. ಆ್ಯಂಡ್ ಬೆಳಿಗ್ಗೆ ಹೇಳುವಾಗ ಸ್ವಲ್ಪ ಏನೋ ಅನ್ನಿಸ್ತು, ಲೈಕ್ ಐ ಹ್ಯಾಡ್ ದಟ್ ಗಟ್ ಫೀಲಿಂಗ್ ಒಳಗಡೆ, ಏನು ಬೇಕಾದ್ರೂ ಆಗ್ಬೋದು ಮನೇಲಿ ಇವತ್ತು ಅಂತ. ಎಲ್ರಿಗೂ ಮುಂಚೆ ನಾನು ಎದ್ಬಿಟ್ಟು ಡೈನಿಂಗ್ ಏರಿಯಾಗೆ ಬಂದು ಒಬ್ಬನೇ ನಿಂತ್ಕೋತೀನಿ. ಅಶ್ವಿನಿ ಅವ್ರು ಎದ್ದು ಬರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರು ಕಾಫಿ ಎಲ್ಲ ಮಾಡಿಕೊಟ್ಟು ತುಂಬ ಒಳ್ಳೆ ಕಾನ್ವರ್ಸೇಷನ್ಸ್ ಆಗುತ್ತೆ ಅಲ್ಲಿ. ಅದು ಮುಗಿಸಿ ನಾನೇ ಹೋಗ್ಬಿಟ್ಟು, ಯೂಶ್ವಲಿ ಈಗ ಮ್ಯೂಸಿಕ್ ಎಲ್ಲ ಬಂದಾಗ ರೆಗ್ಯುಲರ್ ನಾವು ಹೆಂಗಿರ್ತೀವಿ ಇದ್ದಾಗ ಅದೇ ಕಾಸ್ಟ್ಯೂಮಲ್ಲಿ ನಾನೇ ಹೋಗಿ ಜಾಕೆಟ್ ಹಾಕೊಂಡ್ಬಂದೆ. ಇನ್ ಕೇಸ್ ನಾನೇನೋ ಹೋದರೆ ಅಟ್ಲೀಸ್ಟ್ ಜಾಕೆಟ್ ಹಾಕೊಂಡು ಹೋಗೋಣ, ಚಳಿ ಇರ್ಬೋದು ಆ ಥರ, ಲೈಕ್ ಚೆನ್ನಾಗಿ ಕಾಣಿಸೋಣ ಹೊರಗಡೆ ಅಂತ. ಆ ಥರ ಮೈಂಡ್ ಸೆಟ್ಟಲ್ಲೆಲ್ಲ ಇದ್ದು ಒಂದು ರೇಂಜಲ್ಲಿ ಅನಿಸಿತ್ತು, ಓಕೆ ಐ ಮೈಟ್ ಗೋ ಅಂತ. ಬಟ್ 100% ಇರಲಿಲ್ಲ. ಬಟ್ ಒಂದು ಚೂರು ಗಟ್ ಫೀಲಿಂಗ್ ಇತ್ತು, ಏನು ಬೇಕಾದ್ರೆ ಆಗ್ಬೋದು ಇವತ್ತು ಅಂತ. ಸೊ ಅದಾಗುತ್ತೆ. ನಿಮಗೂ ಮತ್ತು ರಾಶಿಕಾ ಜೋಡಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನೀವು ಎಷ್ಟೇ ಏನೇ ಮಾಡಿದ್ರೂ ಕೂಡ ಕಾಣಿಸ್ತಾ ಇರೋದು ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಪ್ಯೂರ್ ಲವ್ ಇದೆ ಅಂತ. ಸ್ನೇಹಿತರು ಅಂತ ಅಂದರೂ ಕೂಡ ಮನಸ್ಸಿಗೆ ಸುಳ್ಳು ಹೇಳ್ಕೊಬಾರ್ದು ನೀವು. ಅವ್ರಿಗೂ ಒಂಥರ ನಿಮ್ಮಲ್ಲಿ ಪ್ರೀತಿ ಇದೆ, ನಿಮಗೂ ಅವ್ರ ಮೇಲೆ ಒಂಥರ ಪ್ರೀತಿ ಇದೆ. ನೀವು ಬಂದಿದ್ದು ಅವ್ರಿಗೆ ತುಂಬ ದುಃಖ ಆಗಿದೆ, ಕಣ್ಣೀರು ಹಾಕಿದ್ರು, ನಾನು ಮಾತಾಡಲಿಲ್ವಲ್ಲ ಅಂತೆಲ್ಲ. ಅದನ್ನು ನೋಡಿದ್ರೆ ಹೇಗೆ ಅನ್ನಿಸ್ತು ನಿಮಗೆ ಅಂತ ಹೇಳಿ? ನಾನು ಅದೇ ನೆನ್ನೆ ಎಪಿಸೋಡ್ ನೋಡಿದೆ, ನೀವು ಹೇಳಿದ್ರಿ ಅದು ಲವ್ ಅಂತ ಹೇಳಿದ್ರಿ. ಬಟ್ ಐ ಕಾಲ್ ಇಟ್ ಅ ಪ್ಯೂರ್ ಫ್ರೆಂಡ್ಶಿಪ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ಡೇ ಒನ್ನಿಂದನೂ ಈಗ ಒಬ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ, ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಯಿತು, ಒಳ್ಳೆ ಬಾಂಡಿಂಗ್ ಇತ್ತು, ಸಪೋರ್ಟಿವ್ ಆಗಿದ್ದರು, ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಅದಂಗೆ ಬೆಳ್ಕೊಂಡು ಬಂತು. ಲೈಕ್ ಅದಕ್ಕೆ ಆ ಟರ್ಮ್ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಇಬ್ಬರಿಗೂ ಇಷ್ಟ ಆಗಿ ಜನರಿಗೆ ಆಸೆ ಇದೆ ನಿಮ್ಮಿಬ್ಬರನ್ನ ಜೋಡಿಯಾಗಿ ನೋಡೋದಕ್ಕೆ, ಲವ್ ಆಯಿತು, ಮದುವೆಗಿದ್ವಿ ಆಗೋದು, ಆ ಥರದ್ದು ಏನಾದ್ರು ಮುಂದೆ ಏನಾದ್ರು ಇದ್ದರೆ? ಆ್ಯಸ್ ಆಫ್ ನಾವು ನನಗೇನೂ ಪ್ಲ್ಯಾನ್ಸ್ ಇಲ್ಲ ಮ್ಯಾಮ್. ಇನ್ನೂ ಲೈಕ್ ಆ ಮದುವೆ ಅಂತೆಲ್ಲ ಯೋಚನೆ ಮಾಡೋ ಸ್ಟೇಜಲ್ಲೂ ಇಲ್ಲ ನಾನು. ವಿ ಶೇರ್ ಅ ವೆರಿ ಗುಡ್ ಬಾಂಡ್, ವಿ ಆರ್ ಗುಡ್ ಫ್ರೆಂಡ್ಸ್ ಆ್ಯಸ್ ಆಫ್ ನಾವು. ಸೊ ಅದ್ರ ಬಗ್ಗೆಲ್ಲ ಯೋಚನೆಗೂ ಹೋಗಿಲ್ಲ ಇನ್ನು, ನಥಿಂಗ್ ಲೈಕ್ ದಟ್. ತುಂಬ ಹೆಜ್ಜೆ, ತುಂಬ ಕಠಿಣವಾದಂಥ ಹೆಜ್ಜೆಗಳು ನಿಮ್ಮದು. ಒಂದೊಂದು ಹೆಜ್ಜೆಗೂ ಒಂದೊಂದು ಪಾಠ ಕಲಿತಂಥ ವಿಚಾರ ನಮಗೆ ಗೊತ್ತಾಗಿದೆ. ಆ್ಯಂಡ್ ನಮ್ಮ ತಾಯಿ ಬಂದಾಗ ನಾವು ಕೂಡ ಭಾವುಕರಾದ್ವಿ ಅವ್ರು ಮಾತಾಡಿದ್ದು ಕೇಳಿದಂಥ ಸಂದರ್ಭದಲ್ಲಿ. ಹೇಗಿತ್ತು ಸರ್ ನಿಮ್ಮ ಜರ್ನಿ? ಏನೇನು ಕಷ್ಟಗಳು, ಏನೇನು ಅವಮಾನಗಳು, ಏನೇನು ನೋವುಗಳು ಅನುಭವಿಸಿದ್ದೀರಾ ಜೀವನದಲ್ಲಿ? ಇವತ್ತು ಈ ಸ್ಟೇಜಲ್ಲಿ ಬಂದು ಕೂತಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ? ನಾನೆಲ್ಲೂ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಿಲ್ಲ ಮ್ಯಾಮ್. ಲೈಕ್ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ವಿಚಾರ ಯಾರೂ ಕೇಳಲ್ಲ. ಬಿಗ್ ಬಾಸ್ಗೆ ಹೋಗಿದ್ದಾರೆ ಸೂರಜ್, ಹಿಂಗಿತ್ತು ಜರ್ನಿ ಅಂದರೆ 4 ಜನ ಕೇಳ್ತಾರೆ, ಹಿಂಗಿತ್ತು ಅಂತ ಅವ್ರು ಮಾತಾಡ್ತಾರೆ. ಈಗ ನೀವು ಸೆಲೆಬ್ರಿಟಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸೊ ಹೆಂಗಿತ್ತು ಅಂದರೆ, ಸಣ್ಣದ್ರಿಂದನೂ ಸ್ವಲ್ಪ ಫಿನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಕಷ್ಟ ಇರ್ತಿತ್ತು. ಲೈಕ್ ನಮ್ಮ ತಂದೆಯವರು ಸಪ್ರೇಟ್ ಆಗಿದ್ದು ಸಣ್ಣ ವಯಸ್ಸಲ್ಲೇ. ಸೊ ಆಗ್ಲಿಂದನೂ ನಾನು, ಅಮ್ಮ, ಅಕ್ಕ 3 ಜನ ಇದ್ದಿದ್ದು. ಸೊ ಏನೇ ರೆಸ್ಪಾನ್ಸಿಬಿಲಿಟೀಸ್ ಬಂತು, ಒಂದು ಖರ್ಚು ಅಂತ ಬಂತು ಅಂದರೆ ನಾವೇ ಏನೋ ಮಾಡ್ತಿದ್ವು. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಹೆಂಗೆ ಅಂದರೆ ರೆಂಟ್ ಕಟ್ಟೋಕ್ಕೂ ಕಷ್ಟ ಆಗ್ತಿತ್ತು, ಫೀಸ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅದು ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ, ಅಮ್ಮ ಸ್ವಲ್ಪ ಈ ಸಂಘಗಳು ಅದು ಇದು ಎಲ್ಲ ಸೇರ್ಕೋತಾ ಇದ್ರು. ಅಲ್ಲಿ ಲೋನ್ ತೊಗೊಳ್ಳೋದಾಗಲಿ, ತಿಂಗಳು ಕಟ್ಟೋದಾಗಲಿ ಅದೆಲ್ಲ ಮಾಡ್ತಿದ್ರು. ಆ್ಯಂಡ್ ದೊಡ್ಡವರಾದಮೇಲೆ ಅಮ್ಮ ಕೇಟ್ರಿಂಗ್ ಬಿಸ್ನೆಸ್ ಮಾಡೋಣ ಅಂತ ಶುರು ಮಾಡ್ತಾರೆ. ಅದ್ರ ಜೊತೆ ನೆಕ್ಸ್ಟ್ PGಗೆ ಬರ್ತೀವಿ. ಸೊ ಫಸ್ಟ್ ಕೇಟ್ರಿಂಗ್ ಬಿಸ್ನೆಸ್ ಮಾಡಿದಾಗ ಅಮ್ಮ, ನಾನು, ಅಕ್ಕ ಇರಲಿಲ್ಲ. ಅಕ್ಕ ಬಿಕಾಸ್ ಅವಳು ಜಾಬ್ ಸ್ಟಾರ್ಟ್ ಮಾಡಿದ್ಲು ಬ್ಯಾಂಗ್ಳೂರಲ್ಲಿ. ನಾನು ಅಮ್ಮ ಇಬ್ಬರೇ ಕೇಟ್ರಿಂಗ್ ಬಿಸ್ನೆಸ್. ನಾನಿನ್ನೂ ಓದ್ತಾ ಇದ್ದೆ, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಕೇಟ್ರಿಂಗ್ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಮ್ಮ ಕುಕ್ ಮಾಡಿಕೊಡ್ತಿದ್ರು, ನಾನು ಒಂದು ಆಟೋನ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಫುಡ್ ಎಲ್ಲ ಸರ್ವ್ ಮಾಡಿ ಅದೆಲ್ಲ ಮಾಡಿ ಎಲ್ಲ ಬರ್ತಿದ್ದೆ. ಸೊ ನಮ್ಮದು ಮಂತ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಅದರಲ್ಲಿ ಲೈಕ್ ವಿ ವರ್ ಕಂಫರ್ಟೇಬಲ್. ಅದರಿಂದ ನಮ್ಮದು ಜೀವನ ಕಳೀತಿತ್ತು.
ಅದಾದಮೇಲೆ ನಾವು ಪಿ ಜಿ ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಹೆಂಗೆ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ನಾವಿದ್ವಿ, ಮೇಲ್ಗಡೆ ಎಕ್ಸ್ಟ್ರಾ 2 ರೂಮ್ಸ್ ಇತ್ತು. ಅದು ಪಿ ಜಿ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ನಾವೇ ಫುಡ್ ಎಲ್ಲ ಕೊಡೋದು, ಎಲ್ಲ ನೋಡ್ಕೊಳ್ಳೋದೆಲ್ಲ ಮಾಡಿದ್ವಿ. ದಿಸ್ ವೆಂಟ್ ಆನ್ ಫಾರ್ ಲೈಕ್ 4.5 years. ನಾನು ಇಂಜಿನಿಯರಿಂಗ್ ಫುಲ್ ಮುಗಿಸೋವರೆಗೂ ಸೈಮಲ್ಟೇನಿಯಸ್ ಕಾಲೇಜು ಹೋಗ್ತಿದ್ದೆ. ಬೇರೆ ಟೈಮಲ್ಲಿ ಈ ಥರ ಸಂಜೆ ಅಮ್ಮಂಗೆ ಹೆಲ್ಪ್ ಮಾಡಿಕೊಂಡು ಕೇಟ್ರಿಂಗ್ ಏನೋ ಇದ್ರೆ ಅಲ್ಲಿ ಹೋಗಿ ಊಟ ಎಲ್ಲ ಇದು ಮಾಡೋದು, ಅದೆಲ್ಲ ಮಾಡ್ಕೊಂಬಂದ್ವಿ. ಸೊ ಅದೆಲ್ಲ ಕಷ್ಟಗಳು ಅಂತ ಹೇಳಲ್ಲ ಮ್ಯಾಮ್, ಇಟ್ ವಾಸ್ ಅ ಪ್ರಾಸೆಸ್.